ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಹಾಲಕ್ಷ್ಮಿ. ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತಿದ್ದೀನಿ. ಇವತ್ತು ಶನಿವಾರದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಬನ್ನಿ, ಮೊದಲಿಗೆ ಕಾಫಿ ಮಾಡಬೇಕು. ಇವಾಗ ನಾನು ಎದ್ದಿದ್ದೀನಿ. ಕಾಫಿ ಕೊಟ್ಟು ಆಮೇಲೆ ಎಲ್ಲ ಕೆಲಸ ಮುಗಿಸೋಣ ಅಂತ ಇವಾಗ ಹಾಲು ಕಾಯಕ್ಕಿಟ್ಟಿದ್ದೀನಿ. ಕಾಫಿ ರೆಡಿ ಮಾಡಿಬಿಟ್ಟು ಅವ್ರಿಗೆಲ್ಲ ಕಾಫಿ ಕೊಟ್ಟಾದಮೇಲೆ ತಿಂಡಿ ರೆಡಿ ಮಾಡಬೇಕು. ಆಮೇಲೆ ಪೂಜೆ ಎಲ್ಲ ಇದೆ. ಮೊದಲಿಗೆ ನಾನು ಈಗ ವೆಜಿಟೇಬಲ್ ಪಲಾವ್ ಮಾಡ್ತಿದ್ದೀನಿ. ನೋಡಿ, ಪಲಾವ್ಗೆಲ್ಲ ರೆಡಿ ಮಾಡಿ ಆಯಿತು. ಇನ್ನೊಂದು ಸ್ವಲ್ಪ ಹೊತ್ತು ಪಲಾವ್ ರೆಡಿ ಆಗುತ್ತೆ. ಎಲ್ರಿಗೂ ತಿಂಡಿ ಕೊಟ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಶುರು ಮಾಡ್ತೀನಿ. ಪಲಾವ್ ರೆಡಿ ಆಯಿತು. ಅದಕ್ಕೊಂದು ರಾಯ್ತನೂ ರೆಡಿ ಮಾಡಿದೆ. ನೆಕ್ಸ್ಟ್ ಈಗ ಪೂಜೆನೂ ಮುಗೀತು. ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಹೊರಡೋಕ್ಕೆ ಇವಾಗ ರೆಡಿ ಆಗಿದ್ದೀನಿ. ಈಗ ರೆಡಿ ಆಯಿತು. ಎಲ್ಲರೂ ಹೊರಡಬೇಕು. ಸ್ವಲ್ಪ ಸಿಟಿಲಿ ಕೆಲಸ ಇದೆ, ಹೋಗಿದ್ದು ಬರಬೇಕು. ನಾನು ಮೊದಲೇ ಹೇಳಿದಾಗೆ ಶನಿವಾರ ಒಂದೇ ದಿನ ನಮಗೆ ಫ್ರೀ ಸಿಗೋದು. ಆವತ್ತು ಏನು ಕೆಲಸ ಇರುತ್ತೋ ಮನೆಯದು ಆ ಕೆಲಸಗಳೆಲ್ಲ ಮುಗಿಸ್ಕೋಬೇಕು. ಸೊ ರೆಡಿ ಆಯಿತು. ಇವಾಗ ಹೊರಟಿದ್ದೀವಿ. ಮೊದಲಿಗೆ ಹೋಗೋ ದಾರಿನಲ್ಲೇ ಆಂಜನೇಯ ಸ್ವಾಮಿ ಟೆಂಪಲ್ ಇದೆಯಲ್ಲ, ಪೂಜೆ ಮುಗಿಸ್ಕೊಂಡೇ ಹೋಗೋಣ ಸಿಟಿಗೆ ಅಂತ ಅಂದ್ಕೊಂಡ್ವಿ. ಆದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಅದಕ್ಕೆ ನಮ್ಮ ಮನೆಯವ್ರು ಹೇಳಿದ್ರು, ಇಲ್ಲ ಬರ್ತಾ ಹೋಗೋಣ, ಕೆಲಸ ಎಲ್ಲ ಮುಗಿಸಿ ಸಿಟಿಯಿಂದ ಬರಬೇಕಾದ್ರೆ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಹೇಳಿದ್ರು. ಸರಿ ಅಂತ ಈಗ ಸಿಟಿ ಕಡೆ ಹೊರಟ್ವಿ. ಸಿಟಿಗೆ ಅಂತಂದರೆ ನನ್ನ ಮಗನಿಗೆ ಬಟ್ಟೆ ತೊಗೋಬೇಕಾಗಿತ್ತು. ಸೊ ಹಂಗಾಗಿ ಸಿಟಿಗೆ ಹೊರಟಿದ್ದು. ಬಟ್ಟೆ ಹಾಗೆ ಮನೆಗೆ ಏನಾದರೂ ಥಿಂಗ್ಸ್ ಏನಾದರೂ ತೊಗೋಬೇಕಂತಂದರೆ ಅಲ್ಲೇ ತೊಗೊಬರೋದು. ಸಾಟರ್ಡೆ ಬಂತು ಅಂದರೆ ನಮಗೆಲ್ಲ ಖುಷಿನೇ. ಯಾಕೆಂತಂದರೆ ಮಕ್ಳಿಗಾಗಲಿ ನಮಗಾಗಲಿ ಏನೇ ಮನೆಗೆ ತೊಗೊಬರೋದಾಗಲಿ ಇದನ್ನೆಲ್ಲ ಶನಿವಾರದ ದಿನವೇ ನಾವು ತೊಗೊಬರೋಕ್ಕಾಗೋದು. ಏಕೆಂತಂದರೆ ಆವತ್ತಿನ ದಿನ ನಮ್ಮ ಮನೆಯವ್ರಿಗೆ ಹಾಲಿಡೇ ಇರೋದ್ರಿಂದ ಅವತ್ತು ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ಅದು ನಮಗೆ ಎಲ್ಲರಿಗೂ ಖುಷಿನೇ. ಈಗ ಮಗನಿಗೆ ಬಟ್ಟೆ ತೊಗೊಳಕ್ಕೆ ಅಂತ ಹೇಳಿದ್ರು. ಬಟ್ಟೆ ಯಾವಾಗಲೂ ಅವರೇ ಚೂಸ್ ಮಾಡೋದ್ರಿಂದ ನಾನು ಅಷ್ಟಾಗಿ ಹೋಗಲ್ಲ. ಅವನ್ನೇ ಕರ್ಕೊಂಡೋಗಿ ಅವ್ನಿಗೆ ಯಾವ್ದು ಬೇಕು ಅದನ್ನು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ಸೊ ಇಲ್ಲೆಲ್ಲೋ ಅವನಿಗೆ ಸೆಟ್ಟಾಗಿಲ್ಲ. ಈ ಶಾಪ್ ಹತ್ರ ಬಂದು ಈಗ ಒಳಗಡೆ ಡ್ರೆಸ್ ತೊಗೊಬರೋಕ್ಕೆ ಅಂತ ಹೋಗಿದ್ದಾರೆ. ನನಗೆ ಅವ್ನಿಗೆ ಇಷ್ಟವಾಗಿರೋಂಥ ಡ್ರೆಸ್ ತೊಗೊಂಡು ಬಂದರು. ಅಲ್ಲೇ ಪಕ್ಕದಲ್ಲೇ ಜ್ಯೂಸ್ ಕಾರ್ನರ್ ಇತ್ತು. ಜ್ಯೂಸ್ ಕುಡಿಯೋಣ ಅಂತ ಎಲ್ಲರೂ ಹೋದರು. ನಾನು ಇದು ಸ್ಟ್ರಾಬೆರಿ ಫ್ಲೇವರ್ ತೊಗೊಂಡೆ. ಅವರೆಲ್ಲ ಬೇರೆ ಬೇರೆ ಫ್ಲೇವರ್ ತೊಗೊಂಡ್ರು. ಜ್ಯೂಸ್ ಕುಡಿತಾ ಅಲ್ಲೇ ಎಲ್ಲ ನಿಂತ್ಕೊಂಡಿದ್ರು. ನಾನು ಅದೊಂದು ಮಾತ್ರ ಟೇಸ್ಟ್ ಮಾಡಿದೆ. ಬೇಡ ಸಾಕು ನನಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಈ ಬೇಕ್ರಿ ಹತ್ರ ಬಂದ್ವಿ. ಈ ಬೇಕ್ರಿ ಹತ್ರ ಸ್ಯಾಂಡ್ವಿಚ್ ಆ್ಯಂಡ್ ಕ್ರೀಮ್ ಬನ್ ಇದೆಲ್ಲ ಚೆನ್ನಾಗಿರುತ್ತೆ. ಸೊ ನಾನೊಂದು ಸ್ಯಾಂಡ್ವಿಚ್ ಮಾತ್ರ ತೊಗೊಂಡೆ. ಅವ್ರು ಕ್ರೀಮ್ ಬನ್ ಏನೇನೋ ಟೇಸ್ಟ್ ಮಾಡ್ತಿದ್ರು, ದಿಲ್ಪಸನ್ನೆಲ್ಲ ಟೇಸ್ಟ್ ಮಾಡ್ತಿದ್ರು. ಇದೆ ನೋಡಿ ಆ ಬೇಕ್ರಿ. ನನಗೆ ಈ ಕಾಳು ಅಂದರೆ ಇಷ್ಟ. ಸೊ ಇದೆಲ್ಲ ಮಿಕ್ಸಲ್ಲಿರುತ್ತೆ. ಇದನ್ನು ಇಷ್ಟ ಅಂದ್ಬಿಟ್ಟು ತೊಗೊಬಂದು ಕೊಟ್ಟರು. ಈಗ ದೇವಸ್ಥಾನದ ಹತ್ರ ಬಂದ್ವಿ. ಆಗ ರಶ್ಶು ಅಂತ ಹೋಗಿದ್ವಲ್ಲ, ಈಗ ಕಡಿಮೆ ಆಗಿತ್ತು. ಪೂಜೆ ಎಲ್ಲ ಮುಗಿಸಿ ಹಾಗೆ ಪ್ರಸಾದನೂ ಕೂಡ ಸಿಕ್ತು. ದೇವಸ್ಥಾನದ ಹತ್ರ ಪ್ರಸಾದ ಹಂಚುತ್ತಿದ್ರು. ಸೊ ಪ್ರಸಾದನೂ ಸಿಕ್ತು ನನಗೆ. ನೆಕ್ಸ್ಟು ನನ್ನ ಮಗ ಪಾನಿಪುರಿ ತಿನ್ನಬೇಕು ಅಂತ ಹೇಳ್ದ. ಹಾಗೆ ಅವನಿಗೆ ಪಾನಿಪುರಿ ಕೊಡಿಸ್ಕೊಂಡು ನೆಕ್ಸ್ಟು ಊಟಕ್ಕೆ ಹೋಗಬೇಕಿತ್ತು. ಊಟಕ್ಕೆಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು. ಹಾಗೆ ಟೈಮ್ ಆಗಿದ್ದರಿಂದ ಕೊನೆಯಲ್ಲಿ ಊಟಕ್ಕೆ ಅಂತ ಹೋದ್ವಿ. ಅವನು ಯಾವಾಗಲೂ ಕೇಳ್ತಿದ್ದ ನಾನ್ ವೆಜ್ ಕೊಡಿಸಿ ಅಂತ. ಅವನಿಗೆ ನಾನ್ ವೆಜ್ ಅಂದರೆ ಇಷ್ಟ. ಸೊ ಆದರೆ ಅವನಿಗೆ ಹುಷಾರಿರಲಿಲ್ಲ. ಸೊ ಸ್ವಲ್ಪ ಸಪ್ಪಗಾಗ್ಬಿಟ್ಟಿದ್ದ. ಹೋಗಿ ಅವನಿಗೆ ಏನು ಇಷ್ಟ ಅಂತ ಹೇಳಿ ಆರ್ಡರ್ ಮಾಡಪ್ಪ, ನಿಂಗೆ ಏನು ಇಷ್ಟ ಅಂತ ಹೇಳ್ತಾಯಿದ್ರು. ಯಾಕೋ ಆಗ್ತಾನೇ ಇಲ್ಲ ನೋಡಿ, ಫೇಸೆಲ್ಲ ಹೆಂಗೆ ಹೋಗಿದೆ, ಚಳಿ ಬೇರೆ. ಸೊ ಕೊನೆಗೂ ಆರ್ಡರ್ ಮಾಡಿದ್ದೆಲ್ಲ ಬಂತು. ಅದನ್ನು ಕೂಡ ಅವನ ಕೈನಲ್ಲಿ ತಿನ್ನೋಕ್ಕಾಗ್ತಿಲ್ಲ. ಪಾಪ ಆರ್ಡರ್ ಮಾತ್ರ ಮಾಡ್ದ, ಅವನಿಗೆ ತಿನ್ನೋಕ್ಕೆ ಆಗ್ತಾಯಿಲ್ಲ. ಹೋಗಲಿ, ಇದಾದರೂ ಬೇಡ, ಏನಾದರೂ ಬೇರೇನಾದರೂ ತಗೋತೀಯ ಅಂತೇಳಿ ಅವ್ನಿಗೆ ಇಷ್ಟ ಅಂತ ಹೇಳ್ಬಿಟ್ಟು KFC ಚಿಕನ್ ತಿಂತೀನಿ ಅಂತ ಹೇಳ್ದೆ. ಸೊ ಅದನ್ನಾದರೂ ಕೊಡಿಸೋಣ ಅಂತ ಅದನ್ನು ಕೊಡಿಸಿದ್ರು ಕೂಡ ಅವನ ಕೈನಲ್ಲಿ ತಿನ್ನೋಕ್ಕಾಗ್ತಾಯಿಲ್ಲ. ಆ ಥರ ಆಡ್ತಿದ್ದ. ಹುಷಾರಿರಲಿಲ್ಲ, ಸ್ವಲ್ಪ ಅವನಿಗೆ ಗಂಟ್ಲು ನೋವು ಅಂತ ಇತ್ತು. ಅವನು ಆಟ ಮಾಡ್ತಾ ಅಂತಲೇ ಹೋದ್ವಿ. ಅವನಿಗೆ ತಿನ್ನೋಕ್ಕಾಗ್ತಿರ್ಲಿಲ್ಲ. ಇದನ್ನೆಲ್ಲ ಮುಗಿಸಿ ಮನೆ ಕಡೆ ಹೊರಡುವಷ್ಟರಲ್ಲಿ ಮಿಡ್ನೈಟ್ ಆಗಿತ್ತು. ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.